ಮಿತ್ರ ನಮಸ್ಕಾರ. ರೆಗುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ HRMS 2.0ದಲ್ಲಿ ಡ್ರಾಫ್ಟ್ ಬಿಲ್ ಅಂದರೆ ಸ್ಯಾಲ್ರಿ ಬಿಲ್ಲಿನ ಡ್ರಾಫ್ಟ್ ಬಿಲ್ಲನ್ನು ಹೇಗೆ ಪರಿಶೀಲನೆ ಮಾಡಿಕೊಂಡು ಅದನ್ನು ವೆರಿಫೈ ಮಾಡೋದು ಮತ್ತು ಅದನ್ನು ಮುಂದಿನ ಹಂತಕ್ಕೆ ಕಳಿಸ್ಕೊಡುವಂತಹದ್ದನ್ನು ಹಂತ ಹಂತವಾಗಿ ನಾವು ನೋಡೋಣ ಬನ್ನಿ. ಈಗ ನಾವು HRMSನ ಹೋಮ್ ಪೇಜಲ್ಲಿ ಇರ್ತೀವಿ. ಸೊ ಇದು ಬಂದುಬಿಟ್ಟು ಪ್ಯೂರ್ಲಿ ಹೊಸಬರಿಗಾಗಿ ಮಾಡಿರ್ತಕ್ಕಂಥ ವಿಡಿಯೋ ಇದೆ. ತುಂಬ ಸರಳವಾಗಿ ಸಿಂಪಲ್ ಆಗಿ ಅವರಿಗೆ ತಿಳಿಯಾಗುವಂತೆ ಹೇಳುವಂಥದ್ದು ನಮ್ಮ ಉದ್ದೇಶವಾಗಿರುತ್ತೆ. ಸೊ ಈಗ ನಾವು ಪೇರೋಲ್ ಮಾಡ್ಯೂಲನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಇನಿಷಿಯೇಟರ್ ಲಾಗಿನನ್ನು ಪ್ರೊಸೀಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇರೋಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಜುಲೈ ಮತ್ತು ಜನವರಿ ತಿಂಗಳಲ್ಲಿ ಮಾಡಬೇಕಾದ್ರೆ ನೀವು ಮೊದಲು ಏಜ್ ಸ್ಲಿಪ್ಪನ್ನು ಅಪ್ರೂವ್ ಮಾಡಬೇಕಾಗತ್ತೆ. DDO ರವರ ಏನು ಇನ್ಕ್ರಿಮೆಂಟ್ ಇದ್ದರೆ ಮಾತ್ರ ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಜನವರಿ ಇನ್ಕ್ರಿಮೆಂಟಲ್ಲಿದ್ದರೆ ಜನವರಿ ಪೇ ಬಿಲ್ಲಲ್ಲಿ ನೀವು ಮಾಡಬೇಕಾಗತ್ತೆ. ಜುಲೈ ಪೇ ಬಿಲ್ಲಲ್ಲಿ ಅವ್ರದ್ದು ಇನ್ಕ್ರಿಮೆಂಟ್ ಇದ್ದರೆ ಜುಲೈನಲ್ಲಿ ಅವ್ರದ್ದು ಏಜ್ ಸ್ಲಿಪ್ಪನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಸೊ ಏಜ್ ಸ್ಲಿಪ್ ಅಪ್ರೂವ್ ಮಾಡೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಇದೇ ವಿಡಿಯೋದಲ್ಲಿ ಸಿಗುತ್ತೆ, ಇದನ್ನು ನೋಡ್ಕೊಳ್ಳಿ. ಈಗ ಡ್ರಾಫ್ಟ್ ಬಿಲ್ಲನ್ನು ತಗೊಂಡ್ರೆ ನಮಗೆ ಡ್ರಾಫ್ಟ್ ಬಿಲ್ಲಲ್ಲಿ ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ರಿಕ್ವೆಸ್ಟ್ ಪೆಂಡಿಂಗ್ ಅಥವಾ ಇನ್ನೇನೋ ರಿವರ್ಟೆಡ್ ಅಂತ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ, ಅದು ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಿಲ್ಲನ್ನು ಪ್ರಿವ್ಯೂ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಇನ್ಕ್ರಿಮೆಂಟ್ ಡೇಟು, ನಿಮ್ಮ ಅರ್ನಿಂಗ್ಸ್ ಆ್ಯಂಡ್ ಡಿಡಕ್ಷನ್ನು ಯಾವುದಾದ್ರೂ ಆ್ಯಡ್ ಆಗದೇ ಇರುವಂಥದ್ದು ಅಥವಾ ಹೆಚ್ಚಾಗಿ ಆ್ಯಡ್ ಆಗುವಂಥದ್ದು ನೀವು ನೋಡ್ಕೋಬಹುದಾಗತ್ತೆ. ಸೊ ಅದನ್ನು ಒಮ್ಮೆ ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಇನ್ಕ್ರಿಮೆಂಟ್ ಇದ್ದರೆ ಇನ್ಕ್ರಿಮೆಂಟನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದೇ ತಿಂಗಳು ನಿಮಗೆ ಟೈಮ್ ಬಾಂಡು ಅಥವಾ SFNO ಮತ್ತೊಂದು ಏನಾದರೂ ಆಗಿದರೆ ಅದನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಈಗ ನೀವು ಮಾಡ್ಕೊಂಡಾದ್ಮೇಲೆ ಈಗ ಏನಾದರೂ ಚೇಂಜ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ತಗೋಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಬರುತ್ತೆ. ಇಲ್ಲಿ ಟೋಟಲ್ ಎಂಪ್ಲಾಯ್ 1 ಇದೆ, ನೋ ಚೇಂಜಸ್. ನಾವೇನೂ ಚೇಂಜ್ ಮಾಡದೇ ಇರೋದ್ರಿಂದ ನೋ ಚೇಂಜಸ್ಸಲ್ಲಿ 1 ಬಂದಿದೆ. ವಿತ್ ಚೇಂಜಸ್ ಅನ್ನೋವಂಥದ್ದು ಅಂದರೆ ಎಷ್ಟು ಎಂಪ್ಲಾಯ್ ಇದ್ದಾರೋ ಅಷ್ಟೇ ತೋರಿಸುತ್ತೆ. ನೀವು ಏನಾದರೂ ಬದಲಾವಣೆಗಳು ಮಾಡಿದ್ದಾಗಿದ್ದರೆ ನೀವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ನೀವು ತಗೋಬೇಕಾಗತ್ತೆ. ಸೊ ಡಿಡಕ್ಷನ್ ಎಷ್ಟು, ನೆಟ್ ಎಷ್ಟು, ಆಮೇಲೆ ಗ್ರಾಸ್ ಎಷ್ಟು, ಇವು 3 ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಗ್ರಾಸ್ ಅಂದರೆ ಗ್ರೀನ್ ಇಂಕಲ್ಲಿರುತ್ತೆ, ಡಿಡಕ್ಷನ್ ಅಂತ ಹೇಳಿದ್ರೆ ರೆಡ್ಡಲ್ಲಿರುತ್ತೆ. ಅದನ್ನು ನೀವು ಗಮನಿಸ್ಕೊಳ್ಳಿ. ಈಗ ಮತ್ತೆ ವಾಪಸ್ ಬರೋಣ. ಜುಲೈ ತಿಂಗಳ ಪೇ ಬಿಲ್ಲು ಮತ್ತು ಡ್ರಾಫ್ಟ್ ಬಿಲ್ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಯಿತು. ಈಗ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಷನ್ ಅಂತ ಇದೆ. ಅಂದರೆ ನಮ್ಮದೆಲ್ಲವೂ ಕೂಡ ಸರಿಯಾಗಿದೆ. ನಾವು ಪ್ರಿವ್ಯೂ ಪೇ ಬಿಲ್ ಮಾಡಿಕೊಂಡು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವು ಮುಂದಿನ ಹಂತಕ್ಕೆ ವೆರಿಫೈಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇನಿಷಿಯೇಟರ್ ರೋಲಿಂದ ನೆಕ್ಸ್ಟು ವೆರಿಫೈಯರ್ ರೋಲ್ಗೆ ಅದು ಮೂವ್ ಆಗುತ್ತೆ ಬಿಲ್ಲು. ನೋಡಿ, ರಿಕ್ವೆಸ್ಟ್ ಸೆಂಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಈಗ ನಾವು ಎಲ್ಲಿ ಹೋಗಿದ್ದೀವಿ ಅಂತ ಹೇಳಿದರೆ ನೋಡಿ, ಹೋಗಿರೋವಂಥದ್ದು ನಮಗೆ ಸೆಂಟ್ ಐಟಮಲ್ಲಿದೆ. ಈಗ ನಾವು ವೆರಿಫೈಯರ್ ರೋಲನ್ನು ಲಾಗಿನ್ ಆಗಬೇಕಾಗತ್ತೆ. ಜಸ್ಟ್ ವೇಟ್, ನಾವು ವೆರಿಫೈಯರ್ ರೋಲಲ್ಲಿ ಲಾಗಿನ್ ಆಗೋಣ. ಲಾಗಿನ್ ಆದಮೇಲೆ ನಮಗೆ ಇನ್ಬಾಕ್ಸಲ್ಲಿ ಆ ಬಿಲ್ ಬಂದಿರುತ್ತೆ. ಜಸ್ಟ್ ನೀವು ಕ್ಲಿಕ್ ಮಾಡಿ ಆ ಬಿಲ್ ಮೇಲೆ. ಕ್ಲಿಕ್ ಮಾಡಿದ ಮೇಲೆ ನಮಗೆ ಪೆನ್ಸಿಲ್ ಐಕಾನ್ ಕಾಣಿಸ್ಕೊಳ್ಳುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಕ್ಷನ್ ಅಕ್ಸೆಪ್ಟ್ ಕೊಡಿ, ಇದರ ರಿಮಾರ್ಕ್ಸಲ್ಲೂ ಕೂಡ ಅಕ್ಸೆಪ್ಟ್ ಕೊಟ್ಟು ಸಬ್ಮಿಟ್ ಕೊಡಿ. ಹಾಗೆಯೇ ಮತ್ತೆ ನೀವು ಇದನ್ನು ಮಾಡಿ ಯಾವುದು ಅಪ್ರೂವರ್ ರೋಲನ್ನು ಲಾಗಿನ್ ಆದ ನಂತರ ಅಲ್ಲಿಯೂ ಕೂಡ ಪೇ ಬಿಲ್ಲಲ್ಲಿ ಬಿಲ್ ಬಂದಿರುತ್ತೆ. ಅದನ್ನು ತಗೊಳ್ಳಿ. ಇಲ್ಲಿ ಇನ್ಬಾಕ್ಸಲ್ಲಿ ಆಲ್ರೆಡಿ ಕಾಣಿಸ್ಕೊಳ್ಳುತ್ತೆ. ನಮಗೆ ಕಾಣಿಸ್ಕೊಳ್ಳುವಂಥದ್ದನ್ನು ನೀವು ಆ ಪೆನ್ಸಿಲ್ ಐಕಾನ್ ಕಾಣಿಸ್ಕೊಳ್ತದೆ. ಒಂದು ಐ ಇದೆ, ಬರೀ ವ್ಯೂ ಅಷ್ಟೇ. ಅದು ಪೆನ್ಸಿಲ್ ಐಕಾನ್ ಇದೆಯಲ್ಲ, ಪೆನ್ ಐಕಾನು, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ 2 ಆಪ್ಷನ್ ನೀವು ವರ್ಕ್ ಮಾಡೋವಂಥದ್ದು. ಒಂದು ಆಕ್ಷನ್ನಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ, ರಿಮಾರ್ಕ್ಸಲ್ಲೂ ಕೂಡ ಅಕ್ಸೆಪ್ಟ್ ಅಂತ ಕೊಟ್ಟು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ವೆರಿಫೈನೂ ಕೂಡ ಆಗುತ್ತೆ, ಅಪ್ರೂವ್ನೂ ಕೂಡ ಆಗುತ್ತೆ. ಸೊ 2 ವೆರಿಫೈಯರ್ ಆದಮೇಲೆ ಅಪ್ರೂವರ್ ಅಂದರೆ DDO ರವರ ರೋಲೇ ಆಗಿರುತ್ತೆ. ಸೊ ಅದನ್ನು ನೀವು ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಇಲ್ಲಿ ಖಜಾನೆಯವರಿಗೆ ಅದನ್ನು ಕಳಿಸ್ಕೊಡ್ಬೇಕಾಗತ್ತೆ. ಅದನ್ನು ನೀವು ದಯವಿಟ್ಟು ಗಮನಿಸ್ಕೊಳ್ಳಿ. ನಿಮ್ದು ಏನಾದರೂ ಬಿಲ್ಲಲ್ಲಿ ತಪ್ಪು ಮಾಹಿತಿಗಳಿದ್ದರೆ, ಅರ್ನಿಂಗ್ಸ್ ಆ್ಯಂಡ್ ಡಿಡಕ್ಷನ್ನಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ನೀವು ಇದು ಮಾಡ್ಕೊಳ್ತೀರಾ, ಬಿಲ್ ರಿವರ್ಟ್ ಆಗುತ್ತೆ. ಸೊ ಈಗ ಮತ್ತೆ ಮೆನು ಐಕಾನ್ ಮೇಲೆ ಫೈನಲ್ ಪೇ ಬಿಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜುಲೈ ತಿಂಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಯಾವ ತಿಂಗಳದ್ದು ಬಿಲ್ ಮಾಡ್ತೀರೋ ಆ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ಇಲ್ಲಿ ಬಿಲ್ ಬಂದಿರುತ್ತೆ ನೋಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿ ಬಂದಿರತಕ್ಕಂಥ ಬಿಲ್ಲನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸೆಂಡ್ ಪೇ ಬಿಲ್
ಟು K2 ಅಂತ ಇದೆ, ಅದನ್ನು ಸೆಂಡ್ ಮಾಡಿ. ಇಲ್ಲಿ ಇವೆಲ್ಲವೂ ಕೂಡ ಪೇ ಬಿಲ್ ವೆರಿಫಿಕೇಷನ್ ಆಯಿತು, HR ನಂಬರ್ ಜನರೇಟ್ ಆಯಿತು, ಸೆಂಡ್ K2 ಕೂಡ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ರೆಡ್ ಸಿಂಬಲ್ ಬಂದು ಏನೋ ರಿಮಾರ್ಕ್ಸ್ ಬಂದರೆ ನೀವು ಮತ್ತೊಮ್ಮೆ ಟ್ರೈ ಮಾಡಿ. ಅಲ್ಲೂ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ದು ಏನೋ ತಪ್ಪಾಗಿದೆ, ಅಲ್ಲಿ ಏನು ತಪ್ಪಾಗಿದೆ ಅಂತ ಅದು ತೋರಿಸುತ್ತೆ, ನೀವು ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ನೋಡಿ, ಏನೂ ತಪ್ಪಿಲ್ಲದೆ ಹೋದರೆ ಸೆಂಡ್ ಟು K2 ಆಗೋಗಿದೆ. ಸೊ ಅದು K2 ಅವರಿಗೆ ಅಂದರೆ ನಿಮ್ಮ ಟ್ರೆಜರಿಗೆ ಅದು ಹೋಗಿದೆ. ಇಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡಿ, ಸೆಂಡ್ ಸಕ್ಸಸ್ಫುಲಿ ಸ್ಟೇಟಸಲ್ಲಿ ಸೆಂಡ್ ಸಕ್ಸಸ್ಫುಲಿ ಆಗಿದೆ. ಅಲ್ಲಿ K2 ರೆಸ್ಪಾನ್ಸಲ್ಲಿ ಇನ್ನೂ ಏನೂ ಬಂದಿಲ್ಲ, ಹಾಗಾಗಿ ನಾವು ಅದನ್ನು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಈಗ ನೆಕ್ಸ್ಟು ನಾವು ಹಿಂದೆ ಏನು ಮಾಡ್ತಾ ಇದ್ವಿ, ಎಲ್ಲ ಪೂರ್ತಿ ಬಿಲ್ ಮಾಡ್ಕೊಂಡು ಸ್ಯಾಲ್ರಿ ಮಾಡಿಕೊಂಡು ಪೇ ಬಿಲ್ಲನ್ನು ತಗೊಳ್ತಾ ಇದ್ವಿ. ಇಲ್ಲಿ ಹಿಂಗಲ್ಲ, ಈಗಲೇ ತಗೋಬೋದು ನೀವು. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಮೇಲ್ಗಡೆ ಕಾಣ್ತಾ ಇರ್ತಕ್ಕಂಥ 4 ಆಪ್ಷನ್ನಲ್ಲಿ ಅದು ಪ್ರಿವ್ಯೂ ಫೈನಲ್ ಪೇ ಬಿಲ್ ಎನೇಬಲ್ ಆಗುತ್ತೆ. ಅದನ್ನು ನೀವು ಪೇ ಬಿಲ್ ಸ್ಯಾಲ್ರಿ ಸರ್ಟಿಫಿಕೇಟನ್ನು ನೀವು ತಗೋಬಹುದು. ಸೊ ಇದಿಷ್ಟನ್ನು ನಾವು ಜುಲೈ ತಿಂಗಳಲ್ಲಿ ನಿಮಗೆ ಏನಾದರೂ ಬದಲಾವಣೆಗಳಿದ್ದರೆ ಏನು ಮಾಡ್ಕೊಳ್ಳೋದು ಮತ್ತು ಹೇಗೆ ಇದನ್ನು ಬಿಲ್ ಮಾಡ್ಕೊಳ್ಳೋದು, ಹೊಸಬರಿಗಾಗಿ ಇದನ್ನು ಹೇಳಿರೋವಂಥದ್ದಾಗಿರುತ್ತೆ. ಸೊ ಬಿಲ್ ಹೊಸದಾಗಿ ಯಾರು ಮಾಡ್ತಾಯಿದ್ರೋ ಅವರು ತುಂಬ ಸರಳವಾಗಿ ಇದನ್ನು ತಿಳ್ಕೊಬೋದು. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.